ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಕನ್ನಡ ಸೀಸನ್ 13 ನ ಅಗ್ನಿ ಪರೀಕ್ಷೆ ಶೋನ ಪ್ರೋಮೋ ರಿಲೀಸ್ ಮಾಡಿದೆ ನಮ್ಮ ಕಲರ್ಸ್ ಕನ್ನಡ ವಾಹಿನಿ. ನಿಜವಾಗ್ಲೂ ಕೂಡ ಪ್ರೋಮೋ ನೋಡಿ ನನಗೆ ಒಂದು ಕ್ಷಣ ಬಿಗ್ ಬಾಸ್ ಕನ್ನಡ ಸೀಸನ್ 10ಗೆ ಒಂದ್ಸರಿ ಹೋಗ್ ಬಂದಂಗಾಯ್ತು. ನಿಜವಾಗ್ಲೂ ಆ ಅಗ್ನಿ ಪರೀಕ್ಷೆ ಶೋಗೆ ಜಡ್ಜ್ ಆಗಿ ನಮ್ಮ ವಿನಯ್ ಗೌಡ ಮತ್ತು ಸಂಗೀತ ಶೃಂಗೇರಿ ಅವ್ರನ್ನ ತಗೊಂಡಂತಹ ಬಿಗ್ ಬಾಸ್ ಟೀಮಿಗೆ ನಿಜವಾಗ್ಲೂ ಕೂಡ ಒಂದು ಥ್ಯಾಂಕ್ ಯು ವೆರಿ ಮಚ್ ಹೇಳ್ತೀನಿ. ಓಕೆ, ಪ್ರೊಮೋ ಹೇಗಿದೆ ಅಂತಂದ್ರೆ ಮಾಸ್ 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 ಆಗಿದೆ, ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಪ್ರೊಮೋ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅಗ್ನಿ ಪರೀಕ್ಷೆ ಶೋಗೆ ಬಿಗ್ ಬಾಸ್ ದಿ ಕಾಮನ್ ಮ್ಯಾನ್ ಎಂಬ ಆಡಿಷನ್ ನಡೆಸಿದ್ರಲ್ಲ, ಅದರಲ್ಲಿ 60 ಕಂಟೆಸ್ಟೆಂಟ್ಗಳನ್ನ ನಡೆಸಿದಂತಹ ನಮ್ಮ ಬಿಗ್ ಬಾಸ್ ಟೀಮು 60 ಕಂಟೆಸ್ಟೆಂಟ್ಗಳನ್ನ ಸ್ಟೇಜ್ ಮೇಲೆ ತರುವಂತಹ ಕೆಲಸ ಮಾಡಿದೆ. ಆ 60 ಕಂಟೆಸ್ಟೆಂಟ್ ಅಲ್ಲಿ ನಿಜವಾಗ್ಲೂ ಕೂಡ ಆಯ್ತಾ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ಗಳು, ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ಗಳು, ಸೋಷಿಯಲ್ ಮೀಡಿಯಾದಲ್ಲಿ ಆಯ್ತಾ ರೀಲ್ ಮಾಡೋರು ಅವರೇನೆ ಆಯ್ತಾ ತುಂಬಾ ಜನ ಇದ್ದಾರೆ ಅನ್ನೋದು ಗೊತ್ತಾಗ್ತದೆ, ಸರಿನಾ? ಅದ್ರ ಜೊತೆಗೆ ಕಾಮನ್ ಮ್ಯಾನು ಕೂಡ ಇದಾರೆ ಅನ್ನೋದು ಗೊತ್ತಾಗ್ತಿದೆ. ಯಾಕೆಂದ್ರೆ ಒಬ್ರು ಗಿನ್ನಿಸ್ ದಾಖಲೆ ಮಾಡಿರುವಂತಹ ವ್ಯಕ್ತಿ ನಮ್ಮ ಸಂಗೀತ ಶೃಂಗೇರಿ ಅವರು ಆ ಗಿನ್ನಿಸ್ ದಾಖಲೆ ರೆಕಾರ್ಡ್ ನ ಅರ್ಧಾಕ್ತಿರ ಅಂತ ತಕ್ಷಣ ಅರ್ಧಾಕಕ್ ರೆಡಿ ಇದ್ರು ಅಂದ್ರೆ ಅವ್ರಿಗೆ ಬಿಗ್ ಬಾಸ್ ಮೇಲೆ ಎಷ್ಟು ಆಸಕ್ತಿ ಇದೆ, ಬಿಗ್ ಬಾಸ್ ಹೋಗ್ಲೇಬೇಕು ಅನ್ನೋ ಕನ್ಸ್ ಕಾಣ್ತಿದ್ದಾರೆ ಅಂತ ಗೊತ್ತಾಯ್ತು. ಓಕೆ, ಅಗ್ನಿ ಪರೀಕ್ಷೆ ಶೋ ಅಲ್ಲಿ ನಿಜವಾಗ್ಲೂ ಈ ಪ್ರೋಮೋ ಏನಿದೆ ಮಾಸ್ 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 ನೆಕ್ಸ್ಟ್ ಲೆವೆಲ್ ಮಾಸ್ ಆಗಿತ್ತು. ಯಾಕೆಂದ್ರೆ ನಮ್ಮ ವಿನಯ್ ಗೌಡ ಅವ್ರನ್ನ ನಾವ್ ಏನು ಆಯ್ತಾ ನೇರ ನುಡಿ ಮನುಷ್ಯ, ಇದ್ದಂಗೆ ಹೇಳಂತ ಮನುಷ್ಯ ಅಂತ ಯಾಕೆ ಕರಿತೀವಿ ಅಂದ್ರೆ ಆನೆ ಅನ್ನೋ ಬಿರುದನ್ನ ಯಾಕೆ ತಗೊಂಡಿದ್ದಾರೆ ಗೊತ್ತಾ? ವಿನಯ್ ಗೌಡ ಅವರು ಇರೋ ವಿಷಯ ನಂಗೆ ಹಾಕೊಂಡು ಗುಮ್ತಾ ಇರ್ತಾರೆ. ಓಕೆ, ಈ ಪ್ರೋಮೋದಲ್ಲಿ ನಮ್ಮ ಅಮುಕು ಡುಮುಕು ಮಂಜು ಅವರು ಬಂದಿದ್ದಾರೆ. ಅಮುಕು ಡುಮುಕು ಮಂಜು ಬಂದಿರೋದ್ರಿಂದ ಬಿಗ್ ಬಾಸ್ಗೆ ಎಷ್ಟು ಲಾಭ ಆಗುತ್ತೋ ಏನೋ ಗೊತ್ತಿಲ್ಲ, ಆದ್ರೆ ನಮ್ಮ ಟ್ರೋಲರ್ಸ್ಗಳಿಗೆ ಅದೇ ರೀತಿ ಫನ್ ಮಾಡೋ ಅಂತರಿಗೆ ನಿಜವಾಗ್ಲೂ ಕೂಡ ಒಳ್ಳೆ ಕಂಟೆಂಟ್ ಸಿಗುತ್ತೆ. ಯಾಕಂದ್ರೆ ನೀವು ನಂಬಲ್ಲ ಆಯ್ತಾ, ಅಗ್ನಿ ಪರೀಕ್ಷೆ ಶೋನ ಒಂದು ಈ ಪ್ರೋಮೋ ಏನಿದೆ ನಿಜವಾಗ್ಲೂ ಕೂಡ ಈ ರೀತಿ ಸಕ್ಸಸ್ ಆಗಿದೆ ಅಂದ್ರೆ ಅದಕ್ಕೆ ವಿನಯ್ ಗೌಡ, ಸಂಗೀತ ಶೃಂಗೇರಿ, ಅದೇ ರೀತಿ ಅಮುಕು ಡುಮುಕು ಕಾರಣ ಅನ್ಬೋದು. ಯಾಕೆಂದ್ರೆ ಜನ ಅಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ಲಿಲ್ಲ. ಏನೋ ಒಂದು ಅಗ್ನಿ ಪರೀಕ್ಷೆ ಶೋದು ಒಂದು ಪ್ರೋಮೋ ಹಾಕ್ತಾರೆ ಅಷ್ಟೇ, ಅದು ಬಿಟ್ರೆ ಬೇರೆ ಅಷ್ಟೇನು ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಬಟ್ ಯಾವಾಗ ಈ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಅಮುಕು ಡುಮುಕ್ ಕಾಣಿಸ್ಕೊಳ್ಳೋಣ, ಇಡೀ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲಾ ಕಡೆ ಅಮುಕು ಡುಮುಕು ಮಂಜು ಅವ್ರದೇನೆ ಆಯ್ತಾ ಫುಲ್ಲು. ಪ್ರೋಮೋ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಆಯ್ತಾ. ಕಂಟೆಸ್ಟೆಂಟ್ಗಳು ಕೂಡ ನೋಡಕ್ಕೆ ತುಂಬಾನೇ ಬಿಗ್ ಬಾಸ್ ಕನ್ಸಿಟ್ಕೊಂಡು ಬಂದಿದ್ದಾರೆ ಆಯ್ತಾ. ಅದರಲ್ಲಿ ಪಾಪ ಒಬ್ರು ಲೇಡಿ ಆಯ್ತಾ, ಅವರು ಬಸ್ ಡ್ರೈವರ್ ಏನೋ ಅಂತ ಕಾಣುತ್ತವ್ರು, ಅವ್ರ ಟೈರ್ನ 2 ಕೈಲಿ ಹಿಡ್ಕೊಂಡು ಬಂದಿದ್ದು ಅಯ್ಯೋ ನನಗಂತೂ ತುಂಬಾನೇ ಆಶ್ಚರ್ಯ ಆಯ್ತು. ನಿಜವಾಗ್ಲೂ ನಮ್ಮ ದೇಶಪಾಂಡೆ ಆಯ್ತಾ ಅವ್ರದ್ದು ಒಂದು ಏನ್ ನಿರೂಪಣೆ ಅದು ಕೂಡ ಚೆನ್ನಾಗಿದೆ. ಇಲ್ಲಿ ಶ್ರುತಿ ಮ್ಯಾಮ್ ಅವರು ಆಯ್ತಾ ತುಂಬಾನೇ ಹಳೆಯ ಕಲಾವಿದ್ರು, ಅವ್ರು ಏನೇ ಜಡ್ಜ್ಮೆಂಟ್ ಕೊಟ್ಟರು ತುಂಬಾ ಯೋಚನೆ ಮಾಡಿ ಕೊಡ್ತಾರೆ, ಹಾಗಾಗಿ ಅವ್ರ ಬಗ್ಗೆ ನಾನು ತುಂಬಾ ತಲೆ ಕೆಡಿಸ್ಕೊಳಲ್ಲ. ಇಲ್ಲಿ ಪೈಪೋಟಿ ಯಾರಿಗೆ ಅಂತ ನೋಡೋದಾದ್ರೆ ಪೈಪೋಟಿ ವಿನಯ್ ಗೌಡ, ಸಂಗೀತ ಶೃಂಗೇರಿಗೆ ಪೈಪೋಟಿ. ಇವರಿಬ್ರೇನೆ ನಾನ್ ಮೇಲೂ ತಾನ್ ಮೇಲೂ ಅಂತೇಳಿ ಕಂಟೆಸ್ಟೆಂಟ್ಗಳನ್ನ ಸೆಲೆಕ್ಟ್ ಮಾಡ್ತಾರೆ. ನೀವು ಬರ್ದಿಟ್ಕೊಳ್ಳಿ, ಯಾಕೆಂದ್ರೆ ವಿನಯ್ ಗೌಡ ಮತ್ತು ಸಂಗೀತ ಶೃಂಗೇರಿ ಅವರ ಈ ವಾರ್, ಈ ಫೈಟ್ ಇದೆಯಲ್ಲ, ಇದನ್ನ ನೋಡಕ್ಕೆ ಎಷ್ಟೋ ಜನ ಅಗ್ನಿ ಪರೀಕ್ಷೆ ಶೋನ ನೋಡ್ತಾರೆ ಆಯ್ತಾ. ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಏನ್ ಗೊತ್ತಾ, ಜಡ್ಜ್ಗಳು ಹೇಳಿದ್ದನ್ನ ಅಲ್ಲಿ ಬಂದಿರುವಂತ ಕಂಟೆಸ್ಟೆಂಟ್ಗಳು ಮಾಡ್ಬೇಕು ಆಯ್ತಾ. ಒಬ್ಬರಿಗೆ ಒಂದು ಹೆಣ್ಮಗಳಿಗೆ ನಮ್ಮ ಚಂದನ್ ಶೆಟ್ಟಿ ಅವ್ರು ಹೇಳ್ತಾರೆ ಸಗಣಿನ ಮುಖಕ್ಕೆಲ್ಲ ಹಚ್ಕೊಳ್ಳಿ ಅಂತ, ಅವ್ರಿಗೆ ಹಚ್ಕೊಳ್ಳುತ್ತೆ ಅಂದ್ರೆ ಬಿಗ್ ಬಾಸ್ಗೆ ಹೋಗಬೇಕು ಅನ್ನೋ ಒಂದು ತಪನ ಎಷ್ಟಿದೆ ನೋಡಿ. ಅಂದ್ರೆ ಅವ್ರನ್ನ ಕಂಟೆಸ್ಟೆಂಟ್ಗಳನ್ನ ಸೆಲೆಕ್ಟ್ ಮಾಡಿದಾರೆ ಅಂದ್ರೆ ಸುಮ್ಮನೆ ಸೆಲೆಕ್ಟ್ ಮಾಡಿಲ್ಲ, ಅವರಿಗೆ ಬಿಗ್ ಬಾಸ್ಗೆ ಹೋಗುವಂತ ತಪನ ಅಷ್ಟಿದೆ, ನಾನು ಹೋಗ್ತೀನಿ ಅಂತ. ಆಮೇಲೆ ನಮ್ಮ ಸಂಗೀತ ಶೃಂಗೇರಿ ಒಬ್ರು ಇನ್ನೊಬ್ರು ವ್ಯಕ್ತಿಗೆ ಹೇಳ್ತಾರೆ, ಆಯ್ತು ನೀವು ಬಿಗ್ ಬಾಸ್ಗೆ ಹೋಗ್ಬೇಕು ಅಂದ್ರೆ ನಿಮಗೆ ಸಿಕ್ಕಿರುವ ಅಂತ ಒಂದು ಗಿನ್ನಿಸ್ ದಾಖಲೆ ರೆಕಾರ್ಡ್ ಇದೆಯಲ್ವಾ, ಅದನ್ನ ಅರ್ಧಾಕ್ತೀನಿ ಮಂಚ ಅರ್ಧಾಕ್ತಾರೆ. ಅದಾದ ನಂತರ ಇನ್ನೊಂದು ಹುಡುಗಿಗೆ ನಮ್ಮ ಶ್ರುತಿ ಮೇಡಮ್ ಅವರು, ಹಿಂಗಾದ್ರೆ ನೀವು ಬಿಗ್ ಬಾಸ್ ಅಲ್ಲಿ ಹೋಗಿ ಹೆಂಗಿರ್ತೀರಾ ಅಂತ ಶ್ರುತಿ ಮೇಡಮ್ ಅವ್ರು ಹೇಳ್ತಾರೆ. ಅದೇ ರೀತಿ ಅದಾದ್ಮೇಲೆ ಒಂದು ಬಾಂಬು, ವಿನಯ್ ಗೌಡ ನಿಮ್ಮೆಲ್ಲರ ಆನೆ ಅಂತಾನೆ ಕರ್ಸ್ಕೊಂಡಿರುವಂತಹ ವಿನಯ್ ಗೌಡ ಸ್ಟೇಜಿಗೆ ಬರುವಂತಹ ನಮ್ಮ ಅಮುಕು ಡುಮುಕು ಮಂಜುಗೆ ನಮ್ಮ ವಿನಯ್ ಗೌಡ ಅವ್ರು ಹೇಳ್ತಾರೆ ಸಂಗೀತ ಶೃಂಗೇರಿ ಅವ್ರನ್ನ ಆಯ್ತಾ ಇಷ್ಟಪಡೋ ರೀತಿ ಒಂದು ಹೇಳು ನೀನ್ ಅವ್ರನ್ನ ಅಂದ್ರೆ ಇಂಪ್ರೆಸ್ ಮಾಡು ಅನ್ನೋದು. ನಾನು ಇಲ್ಲಿ ಯಾರನ್ನು ಇಂಪ್ರೆಸ್ ಮಾಡಕ್ ಬಂದಿಲ್ಲ ಅಂತ ಹೇಳಿ ಅಮುಕು ಡುಮುಕು ಹೇಳ್ತಾರೆ. ವಿನಯ್ ಗೌಡ
ಓದ್ತಾ ಇರೋ ಇಲ್ಲಿ ಒಂದು ತಿಳ್ಕೊಳ್ಳಿ, ನೀವೆಲ್ಲರೂ ಈಗ್ಲೇ ಬರ್ದಿಟ್ಕೊಳ್ಳಿ. ಅಮುಕು ಡುಮುಕು ಮಂಜು ಬಿಗ್ ಬಾಸ್ ಕನ್ನಡ ಸೀಸನ್ 13 ಕಂಟೆಸ್ಟೆಂಟ್ ಆಗಿ ಬಂದೇ ಬರ್ತಾರೆ. ಇದು 100% ಅಲ್ಲ, 1000% ರೈ, 1000%. ಅಮುಕು ಡುಮುಕು ಆಯ್ತಾ ಬಂದೇ ಬರ್ತಾನೆ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ. ಯಾಕೆಂದ್ರೆ ಅಮುಕು ಡುಮುಕು ಎಲ್ಲ ಬಿಗ್ ಬಾಸ್ಗೆ ಆರ್ಡರ್ ಕೊಟ್ಟು ಮಾಡಿಸಿರುವಂತಹ ಕಂಟೆಸ್ಟೆಂಟ್, ಆರ್ಡರ್ ಕೊಟ್ಟು ಮಾಡಿಸಿರುವಂತ ಕಂಟೆಸ್ಟೆಂಟ್ ನಮ್ಮ ಅಮುಕು ಡುಮುಕು. ಯಾಕೆ ಹೇಳ್ತೀನಿ ಕೇಳಿ. ಅಮುಕು ಡುಮುಕು ಅಂತವ್ರು ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಲ್ಲಿ ಇದ್ರೆ ಟ್ರೋಲ್ ಮಾಡೋರಿಗಿರ್ಬೋದು, ಕಂಟೆಂಟ್ ಕ್ರಿಯೇಟರ್ ಮಾಡೋರಿಗಿರ್ಬೋದು, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಹಿಂಗೆ ಅಮುಕು ಡುಮುಕನ್ನೇ ಹಾಕೊಂಡು ರುಬ್ತಾ ಇರ್ತಾರೆ. ಈಗಲೇ ನೋಡ್ತೀರಾ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಅಮುಕು ಡುಮುಕನ್ ಎಷ್ಟು ಟ್ರೋಲ್ ಮಾಡ್ತಾರೆ ಅಂತ. ಸಿಕ್ಕಿದ್ದೆ ಚಾನ್ಸ್ ಬಿಡ್ತಾರ. ಬಿಗ್ ಬಾಸ್ಗೆ ಅಮುಕು ಡುಮುಕು ಅಂತಾರ ಒಂಥರ ಏಳ್ ಮಾಡ್ಸಿರೋ ಕಂಟೆಸ್ಟೆಂಟ್ ಅಂತಾನೆ ಹೇಳ್ಬೋದು. ಬರೀ ಅಮುಕು ಡುಮುಕು ಅಲ್ಲ, ಇನ್ನೂ ಕೆಲವಷ್ಟು ಜನ ಬರ್ತಾರೆ. ಒಟ್ಟಾರೆಯಾಗಿ ವಿನಯ್ ಗೌಡ ರಾಕು ಅಮುಕು ಡುಮುಕು ಶಾಕ್ ಅಂತ ಅನ್ಕೋಬಹುದು. ಯಾಕೆ ಗೊತ್ತಾ, ಅಮುಕು ಡುಮುಕು ತಿಳ್ಕೊಂಡಿದ್ರು ಅಂತ ಕಾಣುತ್ತೆ. ಓಕೆ, ಸೋಷಿಯಲ್ ಮೀಡಿಯಾದಲ್ಲಿ ನಾವೇನೋ ಅವಾಗ ಗೊತ್ತು ಅಂತ ತಿಳ್ಕೊಂಡಿದ್ರು ಅಂತ ಕಾಣುತ್ತೆ. ವಿನಯ್ ಗೌಡ ಮುಂದೆ ಅವೆಲ್ಲ ನಡೆಯದೇ ಇಲ್ಲ, ಸೀನೇ ಇಲ್ಲ. ಒಟ್ಟಾರೆಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹುಚ್ಚಾಟ ಆಡುವಂತವ್ರು, ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಎಲ್ಲ ವಿಡಿಯೋಗಳು ಅದು ಇದು ಮಾಡೋ ಅಂತವ್ರನ್ನ ಬಿಗ್ ಬಾಸ್ ಕನ್ನಡ ಸೀಸನ್ಗೆ ಕರ್ಕೊಂಡ್ ಬರೋದ್ರಿಂದ ನೆಕ್ಸ್ಟ್ ಬೇರೆಯವರು ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಬೇರೆಯವರು ಹುಚ್ಚಾಟಗಳು ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಬೇರೆಯವರು ಏನೇನೋ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಹೇಗಾಗೋಗಿದೆ ಅಂತಂದ್ರೆ, ನೀವು ಒಪ್ತಿರೋ ಇಲ್ವೋ ಗೊತ್ತಿಲ್ಲ, ಪಾಪ್ಯುಲಾರಿಟಿ ಆಗಕ್ಕೆ ಏನ್ ಬೇಕಾದ್ರೂ ಮಾಡ್ತೀವಿ ಅನ್ನೋದು ಒಂದು ಆಯ್ತಾ, ಈಗ ಒಂಥರ ಟ್ರೆಂಡ್ ಆಗಿದೆ. ಪಾಪ್ಯುಲಾರಿಟಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀವಿ ಅಂತ. ನಾನು ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ. ನಾನು ಇತ್ತೀಚೆಗೆ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೆ, ಮಂಜು ಲೀಲಾ ಅಂತ ಏನೋ ನಿಮಗೆ ಗೊತ್ತಿರ್ಬೋದು. ಗಂಡ ಹೆಂಡತಿ ಹೊಡೆದಾಡ್ಕೊಂಡು ಸರಿಯಾಗಿ ಮತ್ತೆ ಸೋಷಿಯಲ್ ಮೀಡಿಯಾ ಐಪಿಗೋಸ್ಕರವಾಗಿ ಮತ್ತೆ ಡ್ರಾಮಾಗಳು ಸ್ಟಾರ್ಟ್ ಮಾಡಿದ್ದಾರೆ. ಅವ್ರನ್ನ ಫಾಲೋ ಮಾಡೋ ಜನ, ಆ ಕಮೆಂಟ್ಗಳನ್ನ ನೋಡ್ಬೇಕು ನೀವು. ಅವನ್ನೆಲ್ಲ ನೋಡಿದಾಗ ಸಂಸಾರವನ್ನೇ ಬೀದಿಗೆ ತಂದು ಸೋಷಿಯಲ್ ಮೀಡಿಯಾದಲ್ಲಿ ಐಪ್ ತಗೊಳುವಂತವ್ರು ನಮ್ಮ ಸಮಾಜದಲ್ಲಿ ಇದಾರಲ್ಲ. ಇಂಥ ಒಂದು ಬುದ್ಧಿ ಇದೆಯಲ್ಲ ಅಂತ ಅವರಿಗೆ ನಾವು ಬೈಬೇಕು, ಏನ್ ಅನ್ಬೇಕು ನನಗಂತೂ ಗೊತ್ತಿಲ್ಲ. ಒಟ್ಟಾರೆಯಾಗಿ ಅಮುಕು ಡುಮುಕು ನೀನ್ ಫಸ್ಟ್ ಪ್ರೋಮೋದಲ್ಲೇ ಮಾಸು ನಿಜವಾಗ್ಲು ಹಿಂಗ ಇದಾಗಿದೆ ಗೊತ್ತಾ ಇವ್ರೆ. ಫಸ್ಟ್ ಪ್ರೋಮೋ ನೀವು ನಂಬಲ್ಲ ಆಯ್ತಾ. ನಾನಿವಾಗ 3 ಗಂಟೆ 24 ನಿಮಿಷ ಈ ವಿಡಿಯೋ ಮಾಡತ್ತಿಗೆ 4 ಮಿಲಿಯನ್ ವ್ಯೂಸ್, 4 ಮಿಲಿಯನ್ಸ್ ಅಗ್ನಿ ಪರೀಕ್ಷೆ ಪ್ರೋಮೋಗೆ ಆಯ್ತಾ ವ್ಯೂಸ್ 4 ಮಿಲಿಯನ್, 1,68,000 ಲೈಕು ಆಯ್ತಾ. ಅದೇ ರೀತಿ ಕಮೆಂಟ್ಗಳು ವಿಷಯಕ್ಕೆ ಬಂದ್ರೆ ಎಲ್ಲರೂ ಅಮುಕು ಡುಮುಕು ಅಮುಕಂಡ್ ಮನೆಗೋಗೋ ಅಂದ್ರೆ ಅಮುಕು ಡುಮುಕನ್ನ ಟ್ರೋಲ್ ಮಾಡಕ್ಕೆ ಅಂತಾನೆ ಆಯ್ತು ಎಲ್ಲರೂ ಫನ್ ಮಾಡೋರಿದ್ದಾರೆ. ಟ್ರೋಲ್ ಅಂತ ಹೇಳಲ್ಲ, ಇದು ಫನ್ನು ಆಯ್ತಾ. ಸೋಷಿಯಲ್ ಮೀಡಿಯಾದಲ್ಲಿ ಅಮುಕು ಡುಮುಕನ್ನ ಫನ್ ಮಾಡಕ್ಕೆ ಇದ್ದಾರೆ. ಹಾಗಾಗಿ ಅಮುಕು ಡುಮುಕು ಬಿಗ್ ಬಾಸ್ ಕನ್ನಡ ಸೀಸನ್ 13 ಬರ್ತಾನೆ, ನೋಡಿ ನೀವು ಬೇಕಾದ್ರೆ. ನಿಜವಾಗ್ಲು ವಿನಯ್, ನಿಮ್ಮ ಮಾತನ್ನ ತುಂಬಾ ಮಿಸ್ ಮಾಡಿದ್ದು. ವಿನಯ್ ಗೌಡ ಅವರ ಒಂದು ಬೇಸ್ ವಾಯ್ಸ್ ಅಲ್ಲಿ ಅಂತ ಮಾತಾಡೋದಿದೆಯಲ್ಲ, ಅದನ್ನ ನಾನು ತುಂಬಾ ಮಿಸ್ ಮಾಡಿದ್ದೆ. ಅದೇ ರೀತಿ ನಮ್ಮ ಸಂಗೀತ ವಿನಯ್ ಗೌಡ ನಿಜವಾಗ್ಲೂ ಕೂಡ ಬೆಸ್ಟ್ ಜಡ್ಜಸ್ ರೀ, ಬೆಸ್ಟ್. ಅಮುಕು ಡುಮುಕು ಯಾರ ಹತ್ರನಾದ್ರೂ ಇಟ್ಕೋ, ನಮ್ ವಿನಯ್ ಗೌಡನ ಹತ್ರ ಇಟ್ಕೋಬೇಡ. ಯಾಕಂದ್ರೆ ವಿನಯ್ ಗೌಡ ನೋಡಕ್ ಮಾಸಾಗಿರೋದಷ್ಟೇ ಅಲ್ಲ, ಅದು ಆನೆ ನಡೆದಿದ್ದೇ ದಾರಿ. ಅಮುಕು ಡುಮುಕು ಆಯ್ತಾ, ಆಲ್ ದ ಬೆಸ್ಟ್, ಬಿಗ್ ಬಾಸ್ ಬಾ, ಒಳ್ಳೇದಾಗ್ಲಿ. ಬಟ್ ಅಮುಕು ಡುಮುಕು ಅಂತ ಕಂಟೆಸ್ಟೆಂಟ್ಗಳು ನಿಜವಾಗ್ಲೂ ಬಿಗ್ ಬಾಸ್ ಮನೆಗೆ ಬಂದ್ರೆ ಬಿಗ್ ಬಾಸ್ ಮನೆ TRP ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಫುಲ್ ಕಮೆಂಟ್ ಎಲ್ಲ ಇಲ್ಲ ನೋಡಿ. ಈ ವಾರದ ಕಿಚ್ಚನ ಚಪ್ಪಾಳೆ ನಮ್ಮ ವಿನಯ್ ಗೌಡಗೆ. ಎಸ್, ವಿನಯ್ ಗೌಡ ಅವ್ರೆ ಮಾಸ್ ನೀವು. ಅದೇ ರೀತಿ ಬಿಗ್ ಬಾಸ್ ಸೀಸನ್ ಇತಿಹಾಸದಲ್ಲೇ ಅಂದ್ರೆ ಅಮುಕು ಡುಮುಕುಗೆ ತುಂಬಾ ಫ್ಯಾನ್ಸ್ ಇದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅದೇ ರೀತಿ ನಮ್ಮ ಗಿಲ್ಲಿ ಫ್ಯಾನ್ಸ್ಗಳು ಕಮೆಂಟ್ ಮಾಡಿದ್ದಾರೆ. ಆಮೇಲೆ ಎಲ್ಲ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ. ಕ್ವೀನ್ ಸಂಗೀತ, ವಿನಯ್ ಲವ್ ಯು ಎಲ್ಲ ಲವ್ ಯು. ಅಮುಕು ಡುಮುಕು ನಾನು ಹಿಂಗಂತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ. ಓಕೆ, ನನ್ಗೇನು ವ್ಯೂಸ್ ಬಂದ್ರೇನು ಲೈಕ್ಸ್ ಬಂದ್ರೇನು ನಂಗೆ ಅಷ್ಟು ಸಾಕು, ಆತರ ಅಲ್ಲ. ನಮಗೆಲ್ಲ ಸಮಾಜದ ಬಗ್ಗೆ ತುಂಬಾನೇ ಗೌರವ ಇದೆ. ನನಗೆ ಸಮಾಜದಲ್ಲಿ ಇದನ್ನೆಲ್ಲ ಎನ್ಕರೇಜ್ ಮಾಡೋದು ಬೇಡ ಅಂತೀನಿ ನಾನು. ನೀವು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ನನಗೆ ಇದನ್ನೆಲ್ಲ ಎನ್ಕರೇಜ್ ಮಾಡೋದು ಬೇಡ. ಯಾಕೆಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹುಚ್ಚಾಟ ಆಡುವವ್ರನ್ನ, ಸೋಷಿಯಲ್ ಮೀಡಿಯಾದಲ್ಲಿ ಐಪಿಗೋಸ್ಕರ ಏನೆಲ್ಲ ಮಾಡೋರ್ನನ್ನ
ಈ ತರ ದೊಡ್ಡ ದೊಡ್ಡ ಆಯ್ತಾ ರಿಯಾಲಿಟಿ ಶೋಗಳಿಗೆ ಕರ್ಕೊಂಡ್ ಬಂದ್ರೆ ಬೇರೆಯವರು ಕೂಡ ಅದನ್ನೇ ಮಾಡ್ತಾರೆ, ಅದನ್ನೇ ಫಾಲೋ ಮಾಡ್ತಾರೆ. ಒಂದು ಸಮಾಜದ ಮೇಲೆ ಒಂದು ಕನ್ಸರ್ನ್ ಇರ್ಲಿ. ಹುಚ್ಚರ ಸಂತೆನ ಮಾಡೋದ್ ಬೇಡ ಬಿಗ್ ಬಾಸ್ ಮನೆನ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಿಜವಾಗ್ಲೂ ಆನೆಸ್ಟ್ ಆಗಿ ಹೇಳ್ತಾ ಇದೀನಿ ಆಯ್ತಾ, ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ ನಾನು. ಐಪಿಗೋಸ್ಕರವಾಗಿ ಏನೆಲ್ಲ ಮಾಡ್ತಾರೆ ಗೊತ್ತಾ, ತಲೆ ಪ್ರತಿಷ್ಠೆ ಮಾಡ್ತಾರೆ, ಏನೇನೆಲ್ಲ ಮಾಡ್ತಾರೆ ಅದನ್ನ ಕಣ್ಣಲ್ಲಿ ನೋಡಕ್ಕಾಗಲ್ಲ ಆಯ್ತಾ. ನಾನಂತೂ ಸಮಾಜದ ಮೇಲೆ ಒಂದು ಕಳಕಳಿಯಿಂದ ಹೇಳ್ತಾ ಇದ್ದೀನಿ, ಒಂದು ಬಿಗ್ ರಿಯಾಲಿಟಿ ಶೋ ಅಲ್ಲಿ ಕೊಡಿ, ತಪ್ಪಲ್ಲ, ನಾನು ತಪ್ಪು ಅಂತ ಹೇಳಲ್ಲ. ನೀವು ಇದೇ ತರ ಆಯ್ತಾ ಕೊಡ್ತಾ ಹೋದ್ರೆ ಬೇರೆಯವರು ಅದನ್ನೇ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅನ್ನೋದು ನನ್ನ ಕಳಕಳಿ. ಒಟ್ಟಾರೆಯಾಗಿ ಅಮುಕು ಡುಮುಕು ಆಯ್ತಾ, ಅಮುಕು ಡುಮುಕು ಪ್ರೋಮೋ 4 ಮಿಲಿಯನ್ ಹೋಗಿದೆ. ವಿನಯ್ ಗೌಡ ಅವ್ರನ್ನಂತೂ ಜನ ಮಾಸ್ ಗುರು ನಮ್ಮ ಆನೆ ಮತ್ತೆ ನೆಕ್ಸ್ಟ್ ಎಂಟ್ರಿ ಆಗಿದೆ ಅಂತ ಇದಾರೆ. ಅದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಉಚ್ಚಾಟ ಮಾಡೋರು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬಂದ್ರೆ ಏನಾಗ್ಬೋದು ಯೋಚನೆ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಒಟ್ಟಾರೆಯಾಗಿ ಅಮುಕು ಡಮುಕು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬರೋದು 100% ಅಲ್ಲ, 1000% ಗ್ಯಾರಂಟಿ. ಯಾಕೆಂದ್ರೆ ಅಮುಕು ಡುಮುಕು ಅಂತವ್ರನ್ನ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಹಾಕಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ಗಳು ಜಾಸ್ತಿ ಆಗುತ್ತೆ, ಟ್ರೆಂಡಿಂಗ್ ಜಾಸ್ತಿ ಆಗುತ್ತೆ, ಬಿಗ್ ಬಾಸ್ ನ ನೋಡೋ ಸಂಖ್ಯೆ ಜಾಸ್ತಿ ಆಗುತ್ತೆ. ಅದೇ ರೀತಿ ಬಿಗ್ ಬಾಸ್ ಗೆ ಏನೋ ಒಂದು TRP ಕೂಡ ಆಯ್ತಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದಾಗುತ್ತೆ. ಹಾಗಾಗಿ ಅಮುಕು ಡುಮುಕು ನಿನ್ ಮೇಲೆ ನಾವು ಬಾರಿಸ್ತೀವಿ, ನಿನ್ನ ಅಮುಕು ಡುಮುಕು ಬಿಗ್ ಬಾಸ್ ಕನ್ನಡ ಸೀಸನ್ 13 ಆಲ್ ದ ಬೆಸ್ಟ್. ಅಮುಕು ಡುಮುಕು, ಬಾಯ್ ಬಾಯ್.